ಸರಳ ಲೆಕ್ಕಿದು ಮಾಡ್ರಿ. ಮಾಡೋದಾದಿಂದ ನಾ ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ ಎಲ್ಲಾರು. ವಿದಿನ್ 1 ಸೆಕೆಂಡ್ ಲೆಕ್ಕಿದು ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ. ಮೊದಲು ಹೆಂಗೆ ಬರ್ಕೋಬೇಕು ಅನ್ನೋದು ಮೊದಲು ತೋರಿಸ್ತಾನ ನೋಡ್ರಿ. ಈಗ 3% ಬರೋಬರಿ 3 ಇಡ್ರಿ, ಮೇಲೆ ತಳಗ 100 ಇಟ್ಟು ಬಿಡ್ರಿ. ಬಿಂದರಾಶಿ ಒಳಗಂದ್ರೆ ಹಿಂಗಿಡ್ರಿ. ದಶಮಾಂಶದಾಗಂದ್ರೆ 2 ಸ್ಥಾನ ಶೂನ್ಯವಲ್ಲ, 2 ಶೂನ್ಯವ ಅಂತಂದ್ರೆ ಏನು ಮಾಡಬೇಕು? 0.03 ಇಟ್ಟು ಬಿಡ್ರಿ. ಆನ್ಸರ್ ಈಸ್ ಈಕ್ವಲ್ ಟು ಏನು? 0.03. ಇದನ್ನು ದಶಮಾಂಶದಾಗಿಡು. ಇದು ಬಿಂದರಾಶಿ ಒಳಗೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಮುಗಿದು. ಆಮೇಲೆ ಇದನ್ನ ಇನ್ನೊಂದು ರೀತಿ ಒಳಗೆ ಇಟ್ಟಿರ್ತಾನೆ. ಇದು ನೋಡಿ, 3% ಅಂದ್ರೂ ಒಂದೇ, 3% ಅಂದ್ರೂ ಒಂದೇ. ಹಿಂಗಂದ್ರೆ ಹಿಂಗೆ ಬರ್ತದೆ ದಶಮಾಂಶ. ಹಿಂಗಂದ್ರೆ ಹಿಂಗೆ ಇಟ್ಕೋಬೇಕು. ಆಮೇಲೆ ಹಿಂಗೆ ಈ ಪ್ರಕಾರ ಇಟ್ಕೋಬೇಕು. ದಶಮಾಂಶ ಮಾಡ್ರಿ 2 ಶೂನ್ಯವ 2 ಸ್ಥಾನ ಬಿಟ್ಟು ದಶಮಾಂಶ ಹಾಕಿಬಿಟ್ರೆ ಅದು ಉತ್ತರ ಸಂಖ್ಯೆಯಲ್ಲಿ ಅದ ಬಿ. ಅದು ಇಂಥ ಗಣಿತಗಳನ್ನು ನೀವು ಸ್ಕ್ರೀನ್ದಾಗ ನೋಡಿದರೆ ತಿಳಿದು ಬಿಡ್ತಾವೆ ಗಣಿತ. ಬಾಯಲ್ಲೇ ಉತ್ತರ ಹೇಳ್ಬೋದು. ನೀವೇನು ಗಣಿತ ತೊಗೊಂಡು ನೋಟ್ಬುಕ್ ತೊಗೊಂಡು ಬಿಡಿಸೋದೇ ಬೇಡ, ಉತ್ತರ ಎಷ್ಟು ಬರ್ತದೆ ನೋಡು ಅಂತ ಹೇಳ್ತೀರಿ ನೀವು. ಭಾಳ ಜನ ಒಂದು ಸುಮಾರಾಗಿ 63-64 ಈಗಿನ ಪ್ರೆಸೆಂಟ್ ರೀಡಿಂಗ್ 63,000 ಜನ ನೋಡ್ಲಿಕ್ಕತ್ತಾರ. ಒಂದು 500 ಟೀಚರ್ಸ್ ನೋಡ್ಲಿಕ್ಕತ್ತಾರ. ಉಪಯೋಗ ಅದ. ಅದು ನಾವು ಶಾಣ್ಯರಾಗೋದ್ರಿಂದ ನೀವು ಶಾಣ್ಯರಾಗ್ತೀರಿ, ನಾವು ಕಲಿಸೋದ್ರಿಂದ ನಾವು ಶಾಣ್ಯರಾಗ್ತೀವಿ. ನಿಮಗೆ ಕಲಿಸೋದ್ರಿಂದ ನಮ್ಗೆ ವಿದ್ಯೆ ಜಾಸ್ತಿ ಬರ್ತದೆ. ಅದಕ್ಕೆ ಹೆಮ್ಮೆದಿಂದ ನಾ ಕ್ಲಾಸ್ ತೊಗೊಳಿಕತ್ತು, ನೀವು ಉಪಯೋಗ ತೊಗೊಳ್ರಿ. ಆಮೇಲೆ ಇದನ್ನು ಹೆಂಗೆ ಹಚ್ಚೋದು ಒಂದ್ಸಲ ನೋಡಿಬಿಟ್ರೆ ಬೇಕಾದಷ್ಟು ಮಾದರಿಗಳನ್ನು ನಿಮಗೆ ನಾನು ಶೇಕಡಾ ಪ್ರಮಾಣದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು NCB ಒಳಗೆ ದಶಮಾಂಶ ಶೇಕಡ ಅಂತೆಲ್ಲ ಹೆಡ್ಲೈನ್ ಹಾಕಿ ಪ್ಲೇ ಲಿಸ್ಟ್ನ್ಯಾಗ ಹಾಕೀನಿ. ಯಾಕೆ ನಾ ಪ್ಲೇ ಲಿಸ್ಟ್ನ್ಯಾಗ ಹಾಕೀನಂದ್ರೆ ಕನಿಷ್ಠ ಮಿನಿಮಮ್ 3,500 ಗಣಿತವು ಹೆಚ್ಚವ. ಇನ್ನು 3,300 ಏನೋ ಆಗ್ಯಾವ. ಈಗ ಇನ್ನೂ ಹಂಗೆ ಆಗ್ತಿರ್ತಾವ. ಅವಾಗ ನಾವೇನು ಮಾಡ್ತೀವಿ, ಪ್ಲೇ ಲಿಸ್ಟ್ನಾಗ ಹಾಕಿಬಿಟ್ರಿ ದಶಮಾಂಶ ಸೆಕ್ಷನ್ಗೆ ಹೋಗ್ಬಿಟ್ರೆ ಅದ್ರಾಗ ಎಷ್ಟು ವಿಡಿಯೋ ಇರ್ತಾವೆಲ್ಲ ದಶಮಾಂಶ ಸಿಕ್ಬಿಡ್ತಾವೆ. ನೀವು ಸರಳ ಬಡ್ಡಿ ಲೆಕ್ಕಗಳು ಎಷ್ಟು ನಮೂನೆಯವ ಎಲ್ಲ ಸಿಕ್ಬಿಡ್ತಾವೆ. ಯಾವ ಅಭ್ಯಾಸ ಬೇಕು ನಿಮಗೆ ಕ್ರಮಬದ್ಧವಾಗಿ ಪ್ಲೇ ಲಿಸ್ಟ್ನಾಗ ಸಿಗ್ತದೆ. ಉಪಯೋಗ ತಗೋರಿ. ಚೆನ್ನಾಗಿ ಪ್ಲೇ ಲಿಸ್ಟ್ ಓಪನ್ ಮಾಡಿರಿ ಯೂಟ್ಯೂಬ್ದಾಗ. ನಿಮಗೆ ಭಾಳ ಉಪಯೋಗ ಆಗ್ತದೆ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಲೈಕ್ ಮಾಡೋದು, ಶೇರ್ ಮಾಡೋದು ಮಾಡಿರಿ. ನಮಗೂ ಅಷ್ಟು ಹೊರಪು ಬರ್ತದೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೈಸ್.